ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ಊತಿಭಿಃ ಸೇದಸಾದನಂ. ಮಹಾಗಣಪತಿಯನ್ನೇ ಮನಸಾ ಸ್ಮರಿಸುತ್ತಾ ಧರ್ಮವಾಹಿನಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ವಿಶೇಷವಾದಂತಹ ಪರಾಭವನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯದ ವಿಶೇಷ ಸಂಚಿಕೆಗೆ ತಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನೋಡಿ, ಪರಾಭವನಾಮ ಸಂವತ್ಸರ, ಆ ಒಂದು ಸಂವತ್ಸರದಲ್ಲೇ ಒಂದು ವಿಶೇಷವಾದಂತಹ ಒಂದು ಅರ್ಥವಿದೆ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಪರಾಭವನಾಮ ಸಂವತ್ಸರದ ಫಲವನ್ನು ಶಾಸ್ತ್ರ ಬಹಳ ಸುಂದರವಾಗಿ ವ್ಯಾಖ್ಯಾನಿಸುತ್ತೆ. ಪರಾಭವನಾಮ ಸಂವತ್ಸರ ಅಂತಂದರೆ ಏನು? ಯಾಕೆಂದರೆ ಸಂಪೂರ್ಣವಾಗಿ ಷಷ್ಠಿ ಸಂವತ್ಸರಗಳು, 60 ಸಂವತ್ಸರಗಳು. ಆ 60 ಸಂವತ್ಸರದಲ್ಲಿ ಈ ಪರಾಭವನಾಮ ಸಂವತ್ಸರ, ಈ ಒಂದು ಪರಾಭವನಾಮ ಸಂವತ್ಸರದ ಫಲವನ್ನು ಪಂಚಾಂಗದಲ್ಲಿ ಬಹಳ ಸುಂದರವಾಗಿ ಅದರ ವ್ಯಾಖ್ಯಾನವಿದೆ. ಪರಾಭವಾಬ್ಧೇ ರಾಜಾನಃ ಪ್ರಾಪ್ನುವಂತೆ ಪರಾಭವಂ ಆಮಯಃ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯಃ. ಇದು ಪಂಚಾಂಗಕರ್ತರೇ ಹಾಕಿರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಶ್ಲೋಕ. ಇದರ ಅರ್ಥ ಏನಪ್ಪ ಅಂತಂದರೆ, ನೋಡಿ, ಪರಾಭವನಾಮ ಸಂವತ್ಸರದಲ್ಲಿ ರಾಜರು ಪರಾಭವವನ್ನು ಹೊಂದುತ್ತಾರೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಅರ್ಥವಿದೆ. ಇನ್ನು ನವಣೆ ಮೊದಲಾಗಿರತಕ್ಕಂಥ ಒಂದು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ, ಒಳ್ಳೆಯ ಮಳೆಯಾಗುತ್ತೆ, ಮತ್ತು ರೋಗ ಭಯದ ಒಂದು ಭೀತಿಯನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಕಾಣಬಹುದು. ವಿಶೇಷವಾಗಿ ಸಂವತ್ಸರದ ಫಲವನ್ನೂ ಕೂಡ ಚಿಂತಿಸ್ತಾ ಯುಗಸ್ಯ ಆದಿಹಿ ಯುಗಾದಿಹಿ. ಯುಗಸ್ಯ ಆದಿಹಿ ಅಂತಂದರೆ ಏನು? ಪ್ರತಿ ಸಂವತ್ಸರದ ಮೊದಲ ದಿನವನ ಹಬ್ಬವನ್ನೇ ಯುಗಾದಿ ಹಬ್ಬ ಅಂತ ನಾವು ಹೇಳ್ತೇವೆ. ಹಾಗಿದ್ದರೆ ಯುಗಸ್ಯ ಆದಿಹಿ ಯುಗಾದಿಹಿ, ಈ ಒಂದು ಚಾಂದ್ರಮಾನ ಯುಗಾದಿಯನ್ನು ಈ ಒಂದು ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು. ಚಾಂದ್ರಮಾನ ಯುಗಾದಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು 19/3/2026ನೇ ಇಸ್ವಿಯಂದು. ಹಾಗಿದ್ದರೆ ಈ ಒಂದು ಚಾಂದ್ರಮಾನ ಯುಗಾದಿ ಹಬ್ಬವನ್ನು ಆಚರಿಸ್ತಕ್ಕಂತಹ ಒಂದು ವಿಧಿವಿಧಾನಗಳನ್ನು ಶಾಸ್ತ್ರ ಯಾವ ರೀತಿಯಲ್ಲಿ ಹೇಳುತ್ತೆ ಅಂತ ನಾವು ಚಿಂತನೆಯನ್ನು ಮಾಡ ಹೊರಟ್ರೆ, ನೋಡಿ, ಆ ಒಂದು ಆರಂಭದ ಶ್ಲೋಕವು ಬಹಳ ಸುಂದರವಾಗಿ ಹೇಳುತ್ತೆ. ವರ್ಷಾದಾವುಷಸಿ ಸ್ಮರನ್ ರಘುಪತಿಂ ಚೋತ್ಥಾಯ ಚಂದಸ್ವರೇ ವೃದ್ಧಾಶೀರನುಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೇ ಸ್ಥಿತಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೇನ ಚ ತಥಾ ಸನ್ಮಿತ್ರವರ್ಗೈಃ ಸಮಂ ದೈವಜ್ಞಃ ಸುಸಭಾಂ ಪ್ರವಿಶ್ಯ ಸುಜನಾನ್ ವಾರ್ಷಂ ಫಲಂ ಶ್ರಾವಯೇತ್. ಈ ಒಂದು ದಿನ ನಾವು ಸುಮನಸರಾಗಿ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ಅಂತ ಮೊದಲನೇದಾಗಿ ಹೇಳುತ್ತೆ. ಯಾವುದೇ ರೀತಿಯಾದಂತಹ ಆತಂಕ ದುಗುಡಗಳಿಲ್ಲದೇ ಪ್ರಾತಃ ಕಾಲದಲ್ಲಿ ನಮ್ಮ ಇಷ್ಟ ದೇವರ, ಕುಲದೇವರ, ನಮ್ಮ ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡ್ತಾ ಮೊದಲನೇದಾಗಿ ಎದ್ದೇಳ್ತಕ್ಕಂಥದ್ದು. ಎದ್ದೇಳಿದ ನಂತರದಲ್ಲಿ ಉಷಃ ಕಾಲದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ, ಉಷಃ ಕಾಲ ಅಂತಂದರೆ ಶುಭ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ, ಸೂರ್ಯ ಉದಯಿಸ್ತಕ್ಕಂಥ ಒಂದು ಶುಭ ಸಂದರ್ಭದಲ್ಲಿ ಅವತ್ತಿನ ದಿವಸ ನಾವು ಎದ್ದೇಳಿ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದ ನಂತರದಲ್ಲಿ ನಿತ್ಯ ಕರ್ಮಾನುಷ್ಠಾನ ಅಂತ ಹೇಳುತ್ತೆ. ಅದು ನಿಮಗೆ ಬಿಟ್ಟಿರತಕ್ಕಂಥ ಒಂದು ವಿಷಯ. ಹಾಗಾಗಿ ಅಂತಹ ನಿಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು, ಅರ್ಥಾತ್ ಶುಚಿರ್ಭೂತರಾಗಿ, ಅಲ್ಲಿ ಅಭ್ಯಂಗ ಸ್ನಾನ ಅಂತ ಹೇಳುತ್ತೆ. ಅಭ್ಯಂಜನ ಸ್ನಾನ ಅಂತಂದರೆ ಏನು? ಹಿರಿಯರಿಂದ ಎಣ್ಣೆಯನ್ನು ತಲೆಗೆ ಹನಿಸಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು, ಮೈಗೆಲ್ಲ ಎಣ್ಣೆಯನ್ನು ಲೇಪಿಸಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು, ಅದನ್ನು ಅಭ್ಯಂಜನ ಸ್ನಾನ ಅಂತ ಹೇಳ್ತೇವೆ. ಅಂತಹ ಅಭ್ಯಂಜನ ಸ್ನಾನವನ್ನು ಮಾಡ್ತಕ್ಕಂಥದ್ದು. ವೃದ್ಧಾಶೀರನುಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೇ ಸ್ಥಿತಂ. ವೃದ್ಧ ಆಶೀರ್ವಾದ ಅಂತಂದರೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥದ್ದು. ನಮ್ಮ ಇಷ್ಟದೇವರ, ಕುಲದೇವರ ಆರಾಧನೆಯನ್ನು ಮಾಡಲಿಕ್ಕೆ ಇದು ಇವತ್ತಿನ ದಿವಸ ಅತ್ಯಂತ ಪ್ರಶಸ್ತವಾದಂತಹ ಒಂದು ಕಾಲವಾದ್ದರಿಂದ ಮೊದಲನೇದಾಗಿ ನಾವು ಹೇಗೆ ಶುಚಿರ್ಭೂತರಾಗ್ತೀವೋ ಅದೇ ಪ್ರಕಾರವಾಗಿ ನಮ್ಮ ಮನೆಯ ಹೊರಭಾಗವನ್ನು ಚೆನ್ನಾಗಿ ತೊಳೆದು ರಂಗವಲ್ಲಿಯನ್ನು ಹಾಕಿ ಮನೆಗೆ ಮಂಗಳ ಸ್ವರೂಪವಾಗಿ ತೋರಣಾದಿಗಳನ್ನು ಕಟ್ಟಿ ಈ ಒಂದು ಹಬ್ಬವನ್ನು ಆಹ್ವಾನಿಸ್ತಕ್ಕಂಥದ್ದು,
ತದನಂತರದಲ್ಲಿ ವಿಶೇಷವಾಗಿ ನಮ್ಮ ಇಷ್ಟ ದೇವರಿಗೆ, ಮನೆ ದೇವರಿಗೆ ಶಾಸ್ತ್ರೋಕ್ತವಾಗಿ ನಿಮ್ಮ ಶಕ್ತ್ಯಾನುಸಾರವಾಗಿ ಪೂಜೆ ಪುನಸ್ಕಾರ, ಅಭಿಷೇಕ, ಅಲಂಕಾರ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಪೂರೈಸಿಕೊಂಡು ವಿಶೇಷವಾಗಿರತಕ್ಕಂತಹ ಒಬ್ಬಟ್ಟು ಅಂತ ಹೇಳ್ತೇವೆ ಅಲ್ವೇ, ಒಬ್ಬಟ್ಟನ್ನು ಹೆಚ್ಚಾಗಿ ಈ ಯುಗಾದಿ ಹಬ್ಬದ ದಿನ ಮಾಡಿಯೇ ಮಾಡ್ತೇವೆ. ಅಂತಹ ಒಬ್ಬಟ್ಟನ್ನು ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಿಂಬ ಕಂದಳ ಭಕ್ಷಣಂ ಅಂತ ಹೇಳ್ತೇವೆ. ವಿಶೇಷವಾಗಿ ಬೇವು ಮತ್ತು ಬೆಲ್ಲ, ಯಾಕೆಂದರೆ ಸಂಪೂರ್ಣವಾಗಿ ಮನುಷ್ಯನ ಜೀವನದಲ್ಲಿ ಸುಖವೂ ಬರುತ್ತಂತೆ, ಅದೇ ಪ್ರಕಾರವಾಗಿ ದುಃಖವೂ ಕೂಡ ಬರುತ್ತಂತೆ. ಹಾಗಿದ್ದರೆ ಆ ಒಂದು ಸುಖ ಮತ್ತು ದುಃಖದ ದ್ಯೋತಕವಾಗಿ ಬೇವು ಮತ್ತು ಬೆಲ್ಲ, ದುಃಖದ ದ್ಯೋತಕವಾಗಿ ಬೇವು, ಸಿಹಿಯ ಒಂದು ಸ್ವರೂಪವನ್ನು ಹೊಂದಿರತಕ್ಕಂಥ ಒಂದು ಬೆಲ್ಲ ಮನುಷ್ಯನ ಜೀವನದಲ್ಲಿ ಬರತಕ್ಕಂತಹ ಸುಖದ ಒಂದು ಉದ್ಬೋಧನೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಶೇಷವಾಗಿರತಕ್ಕಂಥ ಬೇವು ಮತ್ತು ಬೆಲ್ಲವನ್ನು ನೈವೇದ್ಯವನ್ನು ಭಗವಂತನಿಗೂ ಕೂಡ ಮಾಡತಕ್ಕಂಥದ್ದು. ತದನಂತರದಲ್ಲಿ ಮನೆಯ ಸದಸ್ಯರೆಲ್ಲರೂ ಕೂಡ ಆ ಒಂದು ಬೇವು ಬೆಲ್ಲವನ್ನು ಹಂಚಿ ತಿಂತಕ್ಕಂಥದ್ದು ಇವತ್ತಿನ ದಿವಸದ ವಿಶೇಷವಾಗಿದ್ದರೆ, ತದನಂತರದಲ್ಲಿ ಬಂಧು ಮಿತ್ರೈ ಸಹ ತಮ್ಮ ಇಷ್ಟ ಬಂಧು ಮಿತ್ರರ ಒಡಗೂಡಿಕೊಂಡು ಅಥವಾ ಸಂಪೂರ್ಣವಾಗಿ ಮನೆಯ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಕುಳಿತು ಭೋಜನವನ್ನು ಸವಿಯತಕ್ಕಂಥದ್ದು, ಹಬ್ಬದ ಅಡುಗೆಯನ್ನು ಮಾಡಿ ಹಬ್ಬದ ಊಟವನ್ನು ಸವಿಯತಕ್ಕಂಥದ್ದು. ತದನಂತರದಲ್ಲಿ ವಿಶೇಷವಾದಂತಹ ಸಾಯಂಕಾಲದ ಶುಭ ಗೋಧೂಳಿ ಮುಹೂರ್ತದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತೇವೆ. ಅದಕ್ಕೆ ಪೂರ್ವ ಸಿದ್ಧತೆಯೋ ಎನ್ನುವಂತೆ ಪ್ರಾತಃ ಕಾಲದಲ್ಲಿ ನಾವು ಪೂಜೆಯನ್ನು ಮಾಡತಕ್ಕಂಥ ತತ್ಪೂರ್ವದಲ್ಲೇ ಹೆಚ್ಚಾಗಿ ಹಿಂದೂಗಳ ಯಾರ್ಯಾರಿದ್ದಾರೋ ಆ ಹಿಂದೂಗಳೆಲ್ಲರೂ ಕೂಡ ಪಂಚಾಂಗವನ್ನು, ಹೊಸದಾಗಿ ಬಂದಿರತಕ್ಕಂತಹ ಪರಾಭವನಾಮ ಸಂವತ್ಸರದ ಪಂಚಾಂಗವನ್ನು ಮನೆಯ ದೇವರ ಸಮೀಪದಲ್ಲಿಟ್ಟು ಯಥಾಶಕ್ತಿಯಾನುಸಾರವಾಗಿ ಪೂಜೆಯನ್ನು ಕೂಡ ಮಾಡಿ, ತದನಂತರ ಸಾಯಂಕಾಲದ ಶುಭ ಗೋಧೂಳಿ ಮುಹೂರ್ತದಲ್ಲಿ ಮನೆಯ ಸಮೀಪ ಎಲ್ಲಿಯಾದರೂ ಸಭೆಯನ್ನು ಸೇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಹಳ ವಿಶೇಷ. ಅಥವಾ ಮನೆಯ ಸಮೀಪ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪಂಚಾಂಗ ಶ್ರವಣಗಳನ್ನು ಮಾಡ್ತಕ್ಕಂಥ ಅಥವಾ ಮಾಡಿಸ್ತಕ್ಕಂಥ, ಸಾಮೂಹಿಕವಾಗಿ ಮಾಡಿಸ್ತಕ್ಕಂಥ ಒಂದು ಕ್ರಮವೆಲ್ಲವೂ ಕೂಡ ಇದೆ. ಹಾಗಾಗಿ ಅಂತಹ ಪಂಚಾಂಗ ಶ್ರವಣದಲ್ಲಿ ನಾವು ಕೂಡ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಪಾಲ್ಗೊಂಡು ಈ ಒಂದು ವರುಷದ ನಾಯಕರು ಯಾರು, ವರುಷಾಧಿಪ ಯಾರು, ಮೇಘಾಧಿಪ ಯಾರು, ಅದೇ ರೀತಿಯಲ್ಲಿ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪ ಯಾರು, ಈ ರೀತಿಯಲ್ಲಿ ಎಲ್ಲ ರೀತಿಯಂತಹ ಸಮಸ್ತವಾದಂತಹ ಹಿಂದೂ ಧರ್ಮದಲ್ಲಿ ಪಂಚಾಂಗದಲ್ಲಿ ಹೇಳಲ್ಪಡ್ತಕ್ಕಂಥ ಎಲ್ಲ ಶುಭಾಶುಭಗಳನ್ನು ಕೂಡ ಶ್ರವಣ ಮಾಡ್ತಕ್ಕಂಥದ್ದು. ಮತ್ತು ತದನಂತರದಲ್ಲಿ ನಮ್ಮ ಜೀವನದ ಭವಿಷ್ಯತ್ತನ್ನು ಚಿಂತಿಸ್ತಕ್ಕಂಥದ್ದು. ನೋಡಿ, ಪ್ರತಿಯೊಬ್ಬನಿಗೂ ಕೂಡ ಇದೆಲ್ಲವೂ ಕೂಡ ಒಟ್ಟಾರೆ ಒಂದಾದರೆ ನಮಗೆ ಹೇಗಿದೆ ಈ ಒಂದು ವರ್ಷ, ಅರ್ಥಾತ್ ನಮ್ಮ ನಕ್ಷತ್ರಕ್ಕೆ, ನಮ್ಮ ರಾಶಿಗೆ ಈ ಒಂದು ಸಂವತ್ಸರ ಹೇಗಿದೆ, ಎಲ್ಲ ವಿಷಯವನ್ನು ಕೂಡ ಸಮಷ್ಟಿಯಾಗಿ ಈ ಒಂದು ಯುಗಾದಿ ಹಬ್ಬದ ದಿನ ತಿಳಿದುಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಆಚರಣೆ, ಅದನ್ನೇ ಪಂಚಾಂಗ ಶ್ರವಣ. ತದನಂತರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ವಿಮರ್ಶಿಸ್ತಕ್ಕಂಥದ್ದು. ಇದನ್ನೆಲ್ಲವನ್ನೂ ಕೂಡ ಮಾಡಿ ದೇವತಾ ಅನುಗ್ರಹಕ್ಕೆ ಭಾಜನರಾಗ್ತಕ್ಕಂಥ ಒಂದು ವಿಶೇಷವಾದಂತಹ ಹಬ್ಬವಿದ್ದರೆ ಅದೇ ಯುಗಾದಿ ಹಬ್ಬ. ಹಾಗಿದ್ದರೆ ಇಂತಹ ಶುಭ ಯುಗಾದಿ ಹಬ್ಬವು ಈ ಒಂದು ವರ್ಷ 19 ಮಾರ್ಚಿಗೆ ಬಂದರೆ, ತದನಂತರದಲ್ಲಿ ಸೌರಮಾನ ಪದ್ಧತಿಯ ಪ್ರಕಾರವಾಗಿ ಆ ಒಂದು ವಿಧಾನವನ್ನು ಅನುಸರಿಸ್ತಕ್ಕಂಥವರು, ಚಾಂದ್ರಮಾನ ಪದ್ಧತಿಯನ್ನು ಅನುಸರಿಸ್ತಕ್ಕಂಥವರಿಗೆ 19ನೇ ತಾರೀಕು ವಿಶೇಷವಾಗಿದ್ದರೆ, ಅದೇ ರೀತಿಯಲ್ಲಿ ಸೌರಮಾನ ಪದ್ಧತಿಯನ್ನು ಅನುಸರಿಸ್ತಕ್ಕಂಥ ಒಂದು ಜನರುಗಳಿಗೆ ಇದೇ ಬರತಕ್ಕಂತಹ ಏಪ್ರಿಲ್ 2026 14ನೇ ತಾರೀಕು ಸೌರಮಾನ ಪದ್ಧತಿಯ ಪ್ರಕಾರವಾಗಿ ಯುಗಾದಿ ಹಬ್ಬವನ್ನು ಕೂಡ ಆಚರಿಸ್ತಕ್ಕಂಥದ್ದು. ಹಾಗಿದ್ದರೆ ಅಂತಹ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಮಂಗಳ ಶ್ಲೋಕವನ್ನು ಕೇಳಿಸ್ಕೊಳ್ತಾ ಆ ಒಂದು ಪಂಚಾಂಗ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಏನು ಹೇಳುತ್ತೆ ಶಾಸ್ತ್ರ ನೋಡಿ. ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ವಿಶೇಷವಾಗಿ ಪಂಚಾಂಗವನ್ನಿಟ್ಟು ಪೂಜೆಯನ್ನು ಮಾಡಿದ ನಂತರದಲ್ಲಿ ನೋಡಿ, ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ. ಏನು ಇದರ ಅರ್ಥ ಅಂತಂದರೆ ನೋಡಿ, ಯಾವನು ಪಂಚಾಂಗ ಶ್ರವಣವನ್ನು ಮಾಡ್ತಾನೋ ಅಂತಹ ಒಂದು ವ್ಯಕ್ತಿಗೆ
ಶತ್ರುಗಳು ದೂರವಾಗ್ತಾರೆ ಅಥವಾ ಶತ್ರುಗಳು ದಮನವಾಗಿ ಹೋಗ್ತಾರೆ, ಶತ್ರುಗಳು ನಾಶವಾಗಿ ಹೋಗ್ತಾರೆ ಅಂತ ಹೇಳ್ತೇವೆ. ವಿಶೇಷವಾಗಿ ಆ ಒಂದು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ರಿಂದ ದುಸ್ವಪ್ನ ದೋಷಾಪಹಂ, ದುಸ್ವಪ್ನಾದಿಗಳು ಬೀಳಲಿಕ್ಕಿದ್ದರೂ ಕೂಡ ಅಂತಹ ದುಸ್ವಪ್ನ ದುಶ್ಶಕುನಗಳೆಲ್ಲವೂ ಕೂಡ ಒಂದು ಪಂಚಾಂಗ ಶ್ರವಣದಿಂದ ಅದೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಹೇಳ್ತೇವೆ. ಇನ್ನು ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ, ಗಂಗಾ ಸ್ನಾನವನ್ನು ಮಾಡಿದರೆ ಯಾವೊಂದು ಪುಣ್ಯ ಮನುಷ್ಯನಿಗೆ ಪ್ರಾಪ್ತಿಯಾಗುತ್ತೋ ಅಂತಹ ಒಂದು ಪುಣ್ಯ ಪಂಚಾಂಗ ಶ್ರವಣ ಮಾತ್ರದಿಂದ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಗೋದಾನ ತುಲ್ಯಂ ನೃಣಾಂ, ತನ್ಮೂಲಕವಾಗಿ ಮನುಷ್ಯನ ಜೀವನದಲ್ಲಿ ಒಂದು ಗೋದಾನವನ್ನು, ಹಸುವನ್ನು ದಾನ ಕೊಟ್ಟರೆ ಎಂತಹ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಂತಹ ಒಂದು ಪುಣ್ಯ ಈ ಒಂದು ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ರಿಂದ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ, ವಿಶೇಷವಾಗಿ ಮಕ್ಕಳಿಗೆ ಒಳಿತನ್ನು ಕಾಣ್ತಕ್ಕಂಥದ್ದು ಅಥವಾ ಮಕ್ಕಳಾಗದೇ ಇರತಕ್ಕಂಥವರಿಗೆ ಸತ್ಸಂತಾನಾದಿ ಸೌಭಾಗ್ಯಗಳು ಅವರ ಜೀವನದಲ್ಲಿ ದೊರಕತಕ್ಕಂಥದ್ದು. ಇನ್ನು ಆಯುರ್ವೃದ್ಧಿದಮುತ್ತಮ, ಆಯುಷ್ಯ ಆರೋಗ್ಯಾಭಿವೃದ್ಧಿ ಆಗ್ತಕ್ಕಂಥದ್ದು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ರಿಂದ. ಇನ್ನು ಮುಂದುವರಿದ ಶ್ಲೋಕವಾಗಿ ಹೇಳುತ್ತೆ, ತಿಥೈಹಿ ಐಶ್ವರ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ. ಅಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಾದಿಗಳನ್ನೆಲ್ಲ ಶ್ರವಣ ಮಾಡ್ತಕ್ಕಂಥದ್ರಿಂದ ಅಥವಾ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ತಿಥೈಹಿ ಐಶ್ವರ್ಯಮಾಪ್ನೋತಿ, ಇವತ್ತಿನ ತಿಥಿ ಯಾವುದು ಅಂತ ತಿಳಿದುಕೊಳ್ತಕ್ಕಂಥದ್ರಿಂದ ಮನುಷ್ಯನ ಜೀವನದಲ್ಲಿ ತಿಥೈಹಿ ಐಶ್ವರ್ಯಮಾಪ್ನೋತಿ, ಐಶ್ವರ್ಯ ಹೇಳ್ತಕ್ಕಂಥದ್ದು ಅವನನ್ನು ಅರಸಿ ಬರುತ್ತಂತೆ. ಹಾಗಾಗಿ ಇವತ್ತಿನ ತಿಥಿ ಯಾವುದು ಅಂತ ನಾವು ತಿಳಿದುಕೊಳ್ಬೇಕು ಪ್ರತಿನಿತ್ಯವೂ ಕೂಡ ಅಂತ ಹೇಳ್ತೇವೆ. ಅದು ಯಾವುದರಿಂದ ತಿಳಿಯುತ್ತೆ? ಪಂಚಾಂಗವನ್ನು ಓದೋದ್ರಿಂದ ಅಥವಾ ಪಂಚಾಂಗವನ್ನು ಶ್ರವಣ ಮಾಡ್ತಕ್ಕಂಥದ್ರಿಂದ ಅದು ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಅಂತಹ ತಿಥೈಹಿ ಐಶ್ವರ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ, ಪ್ರತಿನಿತ್ಯವೂ ಕೂಡ ನಮ್ಮ ಇವತ್ತಿನ ದಿವಸ ಯಾವ ವಾರ ಅಂತ ಸರಿಯಾಗಿ ತಿಳಿದುಕೊಳ್ತಕ್ಕಂಥದ್ರಿಂದ ಆ ವಾರಾಭಿಮಾನ ದೇವತೆಯಾಗಿರತಕ್ಕಂಥ ಗ್ರಹವನ್ನು ನಾವು ಸ್ಮರಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಏನಪ್ಪ ನಮಗೆ ಪ್ರಾಪ್ತಿಯಾಗುತ್ತೆ ಅಂದರೆ ಆಯುಷ್ಯಾಭಿವೃದ್ಧಿ ಆಗುತ್ತೆ. ಏನಾದರೂ ಆವತ್ತಿನ ದಿವಸ ಅಪಮೃತ್ಯುಗಳು ನಮಗೆ ಸಂಭವಿಸಲಿಕ್ಕಿದ್ದರೆ ಅದು ದೂರವಾಗಿ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ತಿಥೈಹಿ ಐಶ್ವರ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ, ನಮ್ಮ ಜೀವನದಲ್ಲಿ ಪ್ರಾತಃ ಕಾಲಾದಾರಭ್ಯ ಸಾಯಂಕಾಲ ಪರ್ಯಂತರವಾಗಿಯೂ ಕೂಡ ವಿಶೇಷವಾಗಿ ದುಡಿಯಬೇಕು ಹೇಳ್ತಕ್ಕಂಥ ಹವಣಿಕೆಯಲ್ಲಿರ್ತಕ್ಕಂಥ ನಾವು ಎಷ್ಟೋ ರೀತಿಯಂತಹ ಪಾಪಕರ್ಮಗಳನ್ನು ಮಾಡಿಯೇ ಮಾಡ್ತೇವೆ, ಪ್ರತಿಯೊಬ್ಬರೂ ಕೂಡ ಮಾಡ್ತೇವೆ. ಅಂತಹ ನಕ್ಷತ್ರಾಭಿಮಾನ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಆ ನಕ್ಷತ್ರ ಯಾವುದು ಹೇಳ್ತಕ್ಕಂಥದ್ದು ನಾವು ತಿಳಿದು ಅರಿತು ಮುಂದುವರಿಯತಕ್ಕಂಥದ್ರಿಂದ ಏನಾದರೂ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿರತಕ್ಕಂಥ ಆ ದಿನದ ಆ ವರ್ಷದ ಪಾಪಕ್ಲೇಶಗಳೆಲ್ಲವೂ ಕೂಡ ದೂರವಾಗಿ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ, ಇವತ್ತಿನ ದಿವಸ ಯೋಗ ಯಾವುದು ಅಂತ ತಿಳಿಯತಕ್ಕಂಥದ್ರಿಂದ ರೋಗೋಪದ್ರವಗಳು ದೂರವಾಗುತ್ತೆ. ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಶ್ಚ, ಇವತ್ತಿನ ದಿವಸದ ಕರ್ಣ ಯಾವುದು ಅಂತ ತಿಳಿಯತಕ್ಕಂಥದ್ರಿಂದ ಯಾವುದೇ ರೀತಿಯಾಗಿರತಕ್ಕಂಥ ಮನುಷ್ಯನಿಗೆ ಇರುವಂತಹ ಸಕಲ ಬಾಧೆಗಳೂ ಕೂಡ ದೂರವಾಗಿ ಯೋಗ ಪ್ರಾಪ್ತಿಯಾಗುತ್ತೆ. ಅರ್ಥಾತ್ ಅವನಿಗೆ ಲಕ್ ಹೇಳುವಂಥದ್ದು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನೋಡಿ ಅದೃಷ್ಟ ಹೇಳುವಂಥದ್ದು ಅವನನ್ನು ಅರಸಿ ಬರಬೇಕಂತೆ. ನಾವು ಅದೃಷ್ಟವನ್ನು ಅರಸಿ ಹೋಗೋದಲ್ಲ, ಅದೃಷ್ಟ ನಮ್ಮ ಮನೆಯ ಬಾಗಿಲಿಗೆ ಬಂದು ನಿಲ್ಲಬೇಕು ಅಥವಾ ನಮ್ಮನ್ನು ಅದೃಷ್ಟ ಅರಸಿ ಬರಬೇಕು. ಹಾಗಾಗಿ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದನ್ನೆಲ್ಲವನ್ನೂ ಕೂಡ ತಿಳಿದುಕೊಳ್ತಕ್ಕಂಥದ್ರಿಂದ ಈ ಎಲ್ಲ ರೀತಿಯಾದಂತಹ ಸಕಲ ಸೌಭಾಗ್ಯಗಳು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಸೂಚನೆಯನ್ನು ಈ ಒಂದು ಪಂಚಾಂಗ ಶ್ರವಣದ ಮುಖೇನವಾಗಿ ತಿಳಿಸ್ತಾ, ಹಾಗಿದ್ದರೆ ಈ ಒಂದು ಪರಾಭವನಾಮ ಸಂವತ್ಸರದ ನವನಾಯಕರು ಯಾರು, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಇದನ್ನೆಲ್ಲವನ್ನೂ ಕೂಡ ಆ ಒಂದು ಪಂಚಾಂಗ ಶ್ರವಣದಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ಎಷ್ಟೋ ಜನರಿಗೆ ನಿಮ್ಮ ಮನೆಯ ಸಮೀಪದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇರತಕ್ಕಂಥವರು ಇರಬಹುದು, ಅಥವಾ ಅದು ನಿಮಗೆ ಆ ಒಂದು ಅವಕಾಶ ಲಭ್ಯವಾಗದೇ ಇರಬಹುದು. ಈ ಒಂದು ಧರ್ಮವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ಒಂದು ಎಪಿಸೋಡನ್ನು ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ಈ ಎಲ್ಲ ವಿಷಯಗಳು ಕೂಡ ನಿಮಗೆ ಅರ್ಥವಾಗಲಿ, ನಿಮಗೂ ಕೂಡ ಒಂದು ಪಂಚಾಂಗ ಶ್ರವಣದ ಪುಣ್ಯ ಪ್ರಾಪ್ತಿಯಾಗಲಿ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ವಿವರಣೆಯನ್ನು ಕೂಡ ಸಮಗ್ರವಾಗಿ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗಾಗಿ ಬುಡದಿಂದ ಕೊನೆಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸ್ಕಿಪ್ ಮಾಡ್ದೇನೆ ವೀಕ್ಷಣೆಯನ್ನು ಮಾಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ, ಪಂಚಾಂಗ ಶ್ರವಣದ ಪ್ರಕಾರವಾಗಿ ಈ ಒಂದು ಪರಾಭವನಾಮ ಸಂವತ್ಸರದ ಈ ಒಂದು ನವನಾಯಕರು ಯಾರು ಅಂತ ಪ್ರಶ್ನೆಯನ್ನು ಮಾಡಿಕೊಂಡಾಗ ನೋಡಿ, ಶಾಸ್ತ್ರದಲ್ಲಿ ಪಂಚಾಂಗಕರ್ತರು ಅಥವಾ ಪಂಚಾಂಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ರಾಜನು ಗುರುವಾಗಿರ್ತಾನೆ. ಸಂಪೂರ್ಣವಾಗಿ ಈ ಒಂದು ವರ್ಷವನ್ನು ಆಳ್ತಕ್ಕಂಥ ಒಂದು ಗ್ರಹ ಗುರುವಾಗಿರ್ತಾನೆ. ಇನ್ನು
ಮಂತ್ರಿ ಹೇಳ್ತಕ್ಕಂತಹ ಒಂದು ಪದವಿ ಸಿಗ್ತಕ್ಕಂಥದ್ದು ಕುಜನಿಗಾಗಿರುತ್ತೆ. ಇನ್ನು ಸೇನಾಧಿಪತಿತ್ವ ಪಟ್ಟ ಬರತಕ್ಕಂಥದ್ದು ಚಂದ್ರಗ್ರಹಕ್ಕಾಗಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಇನ್ನು ಸಸ್ಯಾಧಿಪತಿಯಾಗಿ ಶುಕ್ರನ ಚಿಂತನೆಯನ್ನು ಶಾಸ್ತ್ರ ಹೇಳುತ್ತೆ ಈ ಒಂದು ವರ್ಷ. ಇನ್ನು ಪರಾಭವನಾಮ ಸಂವತ್ಸರದಲ್ಲಿ ಧಾನ್ಯಾಧಿಪತಿಯಾಗಿ ಬುಧನೇ ಇರ್ತಾನೆ. ಇನ್ನು ಅರ್ಘಾಧಿಪತಿಯಾಗಿ ಚಂದ್ರನಿರ್ತಾನೆ. ಇನ್ನು ಪಶುನಾಯಕನಾಗಿ ಕೃಷ್ಣನಿರ್ತಾನೆ. ಇನ್ನು ಮೇಘಾಧಿಪತಿಯಾಗಿ ಚಂದ್ರನಿರ್ತಾನೆ. ರಸಾಧಿಪತಿಯಾಗಿ ರವಿಗ್ರಹವಿರುತ್ತೆ. ಇನ್ನು ನೀರಸಾಧಿಪತಿಯಾಗಿಯೂ ಕೂಡ ಗುರುಗ್ರಹವಿರುತ್ತೆ. ಹಾಗಿದ್ರೆ ಇಂತಹ ನವ ನಾಯಕರು ಈ 9 ಗ್ರಹಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿರತಕ್ಕಂತಹ ಒಂದು ಪಟ್ಟವಿದೆ, ಆ ಒಂದು ರೀತಿಯಾಗಿರತಕ್ಕಂತಹ ಒಂದು ವ್ಯವಸ್ಥೆಗೂ ಕೂಡ ಫಲವನ್ನು ಕೂಡ ಬಹಳ ಸುಂದರವಾಗಿ ಪಂಚಾಂಗದಲ್ಲಿ ಅದರ ವ್ಯಾಖ್ಯಾನವಿರುತ್ತೆ. ಇದನ್ನೆಲ್ಲವನ್ನೂ ಕೂಡ ನೀವು ಶ್ರವಣ ಮಾಡಿದರೆ ಬಹಳ ವಿಶೇಷ ಅಂತ ಹೇಳ್ತೇವೆ. ಅರ್ಥಾತ್ ಗುರುವು ರಾಜನಾದರೆ ಏನು ಫಲ, ಅದಕ್ಕೊಂದು ಫಲ ಹೇಳುವಂಥದ್ದು ಇದೆಯಲ್ವೇ. ಹಾಗಿದ್ರೆ ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಗುರುವೇ ರಾಜನಾಗಿರ್ತಾನೋ ಅಂತಂದರೆ ಖಂಡಿತವಾಗಿಯೂ ಆಗಿರೋದಿಲ್ಲ. ಹಾಗಿದ್ರೆ ಗುರುವು ರಾಜನಾದಾಗ ಅದಕ್ಕೆ ಫಲವೇನು ಹೇಳ್ತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೆ. ಗುರು ರಾಜತ್ವ ಫಲ ಅಂತ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಇದರ ವ್ಯಾಖ್ಯಾನವಿದೆ ನೋಡಿ. ದ್ವಿಜಾತಯ ಕರ್ಮರತಾಸ್ತ್ವಧರ್ಮ ಸನ್ಮಾರ್ಗಗಾ ನೀತಿವಿದೋ ನರೇಂದ್ರಾ ಸುಭಿಕ್ಷಮಾರೋಗ್ಯ ಸುಖೇ ಪ್ರಜಾನಾಂ ಸುವೃಷ್ಟಿರಬ್ಧಾಧಿಪತೌ ಸುರೇಜ್ಯೇ. ಏನು ಇದರ ಫಲ? ಗುರು ರಾಜನಾಗಿರತಕ್ಕಂಥದ್ರಿಂದ ದ್ವಿಜರು ಸತ್ಕರ್ಮಗಳನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ದ್ವಿಜರು ಅಂತಂದ್ರೇನು? ಬ್ರಾಹ್ಮಣಾದಿ ವರ್ಗದವರು, ಅಥವಾ ಹೌದಪ್ಪ ಇವನು ಒಳ್ಳೆಯವನು ಅಂತ ಯಾರು ಕರೆಸ್ಕೊಂಡಿರ್ತಾರೋ ಅಂಥವನು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಗುರುವೇ ರಾಜನಾಗಿರ್ತಕ್ಕಂಥದ್ರಿಂದ ಯಾವ ಕರ್ಮದಲ್ಲಿಯೂ ಯಾವ ಸಮಯದಲ್ಲಿಯೂ ಅವನು ಕೆಟ್ಟ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅಂತಹ ವ್ಯಕ್ತಿಗಳಲ್ಲಿ ಬರೋದಿಲ್ಲ. ಈ ಒಂದು ಸಂವತ್ಸರದ ಫಲವಾಗಿರುತ್ತೆ. ಇನ್ನು ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಮನಸ್ಥಿತಿಗಳು ವಿಶೇಷವಾಗಿರುತ್ತೆ ಈ ಒಂದು ವರ್ಷ. ಇನ್ನು ಒಳ್ಳೆಯ ನಡತೆ ಉಳ್ಳವರಾಗಿಯೂ ಹೆಚ್ಚಿನ ಜನರು ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ನಡೆದುಕೊಳ್ತಾರೆ. ಇನ್ನು ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದತಕ್ಕಂಥವರಾಗಿರ್ತಾರೆ. ಇನ್ನು ಪ್ರಜೆಗಳೆಲ್ಲರೂ ಕೂಡ ಆರೋಗ್ಯದಿಂದ ಜೀವನವನ್ನು ನಡೆಸ್ತಾರೆ. ಇನ್ನು ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯತಕ್ಕಂಥ ಒಂದು ಯೋಗಗಳು ಈ ಒಂದು ಗುರುವೇ ರಾಜನ ಒಂದು ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥದ್ರಿಂದ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ಅಂತ ಹೇಳ್ತಾ, ಇನ್ನು ಎರಡನೆಯದಾಗಿ ಕುಜನೇ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಮಂತ್ರಿಯಾಗಿರ್ತಾನೆ. ಹಾಗಿದ್ದರೆ ಕುಜನು ಮಂತ್ರಿಯಾಗಿರ್ತಕ್ಕಂಥದ್ರಿಂದ ಫಲವೇನು ಅಂತ ಚಿಂತಿಸಿದರೆ ನೋಡಿ, ದಹನ ಪ್ರಹರಣ ಶಂಬರ ಮುರುದಾಮಯ ಭೀತಿರತುಲಾ ಸ್ಯಾತ್ ಕ್ಷಿತಿತನಯೇ ಸತಿ ಮಂತ್ರಿಣಿ ಶೋಷಂ ಸಮುಪೈತಿ ಸರ್ವಸಸ್ಯಚಯ. ಏನು ಇದರ ಫಲ ಅಂತಂದರೆ, ಕುಜನು ಮಂತ್ರಿಯಾಗಿರ್ತಕ್ಕಂಥದ್ರಿಂದ ಪೈರು ಪಚ್ಚೆಗಳೆಲ್ಲವೂ ಕೂಡ ಒಣಗಿ ಹೋಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಆ ರೀತಿಯಲ್ಲಿ ಪೈರು ಪಚ್ಚೆಗಳೆಲ್ಲವೂ ಕೂಡ ಭೂಮಿಯಲ್ಲಿ ಒಣಗಿ ಹೋಗಿ ಆಕಸ್ಮಿಕವಾಗಿ ಅಗ್ನಿ ಭಯ ಉಂಟಾಗುವಂತಹ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಜಲದ ಉಪದ್ರವಗಳು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳುತ್ತೆ. ಇನ್ನು ಗಾಳಿಯೂ ಕೂಡ ವಿಪರೀತವಾಗಿ ಸುಂಟರ ಗಾಳಿಯು ಅಲ್ಲಲ್ಲಿ ಬೀಸಿಬಿಟ್ಟು ಜನರಿಗೋ ಸಮಾಜಕ್ಕೋ ತೊಂದರೆಗಳು ಸಮಸ್ಯೆಗಳು ಉಂಟಾಗುವಂತಹ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ರೋಗಪೀಡೆಯೂ ಕೂಡ ಅಧಿಕವಾಗಿರುತ್ತೆ. ಇನ್ನು ಗಾಳಿಯಿಂದ ಹರಡತಕ್ಕಂತಹ ಒಂದು ರೋಗೋಪದ್ರವಗಳು ಈ ಒಂದು ಸಂವತ್ಸರದಲ್ಲಿ ಅಧಿಕವಾಗಿರುತ್ತೆ. ಯಾವೊಂದು ಫಲದಿಂದ ಅಂದರೆ ಮಂತ್ರಿಯೇ ಕುಜನಾಗಿರತಕ್ಕಂಥದ್ರಿಂದ ಈ ರೀತಿಯಾದಂಥ ಒಂದು ಫಲವನ್ನು ಹೇಳಬಹುದು ಶಾಸ್ತ್ರದ ಪ್ರಕಾರವಾಗಿ. ಇನ್ನು ಮೂರನೇ ಗ್ರಹವಾಗಿ ಚಂದ್ರನು ಸೇನಾಧಿಪತಿತ್ವ ಪಟ್ಟವನ್ನು ಪಡೆದುಕೊಳ್ತಾನೆ. ಇದರಿಂದ ಫಲ ಏನಪ್ಪ ಅಂತ ಚಿಂತನೆಯನ್ನು ಮಾಡಿದರೆ ನೋಡಿ, ವರ್ಷಂತಿ ಮೇಘಾಶ್ಚ ಜಲಂಧರಿತ್ರ್ಯಾಂ ಧಾನ್ಯಾರ್ಘವೃದ್ಧಿ ಸುಖಿನೋ ಜನಾಶ್ಚ ಗಾವೋ ಬಹುಕ್ಷೀರದುಘಾ ಭವಂತಿ ಸೇನಾಧಿಪತ್ಯೇ ಮೃಗಲಾಂಛನಸ್ಯ. ಅಂತಂದರೆ ಈ ಒಂದು ಸೇನಾಧಿಪತಿತ್ವ ಪಟ್ಟ ಚಂದ್ರನಿಗೆ ಬಂದಿರತಕ್ಕಂಥದ್ರಿಂದ ಮೋಡಗಳು ಚೆನ್ನಾಗಿ ಮಳೆಯನ್ನು ಸುರಿಸ್ತಕ್ಕಂಥ ಒಂದು ಮೋಡಗಳಾಗಿರುತ್ತೆ ನೋಡಿ. ಎಷ್ಟೋ ಸಂದರ್ಭದಲ್ಲಿ ಆಕಾಶದಲ್ಲಿ ಮೋಡಗಳು
ಕಾಣಿಸ್ಕೊಳ್ಳುತ್ತೆ, ಆದರೆ ಮಳೆಯನ್ನು ಅದು ಸುರಿಸೋದೇ ಇಲ್ಲ. ಹಾಗೆ ಮೋಡಗಳು ಬರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಪ್ರಯೋಜನವಿಲ್ಲ ಅಂತ ಹೇಳ್ತೇವೆ. ಹಾಗಿದ್ದರೆ ಈ ಒಂದು ಪ್ರಪಂಚಕ್ಕೆ ಪ್ರಯೋಜನವಾಗ್ತಕ್ಕಂಥದ್ದು ಹೇಗೆ ಅಂತಂದರೆ, ಸುವೃಷ್ಟಿಯಾಗಬೇಕಿದ್ರೆ ಒಂದು ಮಳೆಯನ್ನು ಸುರಿಸ್ತಕ್ಕಂಥ ಒಂದು ಮೇಘ ಆಕಾಶದಲ್ಲಿ ಗೋಚರಿಸಬೇಕಂತ. ಅದಕ್ಕೋಸ್ಕರವಾಗಿ ಅಜಾಯುದ್ಧಂ ಋಷಿಶ್ರಾದ್ದಂ ಪ್ರಭಾತೆ ಮೇಘಡಂಬರಂ ದಂಪತ್ಯೋ ಕಲಹಶ್ಚೈವ ಪರಿಣಾಮೇ ನ ಕಿಂಚನ ಅಂತ ಶಾಸ್ತ್ರ ಹೇಳುತ್ತೆ. ಹೆಚ್ಚಾಗಿ ನೋಡಿ, ಬೆಳಿಗ್ಗೆ ಸಂದರ್ಭದಲ್ಲಿ ಕಾಣತಕ್ಕಂಥ ಒಂದು ಮೋಡ ಮಳೆಯನ್ನು ಸುರಿಸ್ತಕ್ಕಂಥ ಒಂದು ಮೋಡ ಆಗಿರೋದಿಲ್ವಂತೆ. ಅದೇ ಮುಸ್ಸಂಜೆಯ ಕಾಲದಲ್ಲಿಯೋ ಅಥವಾ ಹೆಚ್ಚಾಗಿ ಸಾಯಂಕಾಲ 4, 5, 6 ಗಂಟೆ ಮೇಲೆ ಕಾಣಿಸ್ತಕ್ಕಂಥ ಒಂದು ಮೋಡ ಖಂಡಿತವಾಗಿಯೂ ಭೂಮಿಯ ಮೇಲೆ ಚೆನ್ನಾಗಿ ಮಳೆಯನ್ನು ಸುರಿಸ್ತಕ್ಕಂಥ ಒಂದು ಮೋಡಗಳಾಗಿರುತ್ತೆ. ಹಾಗಾಗಿ ಈ ಒಂದು ಚಂದ್ರನೇ ಸೇನಾಧಿಪತಿತ್ವ ಪಟ್ಟವನ್ನು ಪಡೆದುಕೊಳ್ತಕ್ಕಂಥದ್ರಿಂದ ಈ ಒಂದು ವರ್ಷ ಮೋಡಗಳು ಚೆನ್ನಾಗಿ ಗೋಚರಿಸುತ್ತೆ. ಅಂತಹ ಮೋಡಗಳು ಚೆನ್ನಾಗಿ ಸುವೃಷ್ಟಿಯನ್ನು ಕೂಡ ಕೊಡುತ್ತೆ. ಸಂಪತ್ಭರಿತವಾಗಿ ದೇಶ ಅಥವಾ ಭೂಮಿ ಚೆನ್ನಾಗಿರಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಧಾನ್ಯಗಳಿಗೆ ಬೆಲೆಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವಂತಹ ಒಂದು ಫಲವನ್ನು ಕೂಡ ಈ ಒಂದು ದೃಷ್ಟಿಯಿಂದ ಚಿಂತನೆಯನ್ನು ಮಾಡಬಹುದು. ಜನಗಳಿಗೆಲ್ಲವೂ ಕೂಡ ಬೆಲೆ ಕಡಿಮೆ ಆಗ್ತಕ್ಕಂಥದ್ರಿಂದ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಸುಖ ಸಮೃದ್ಧಿಯ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅದು ಸಾಕ್ಷೀಭೂತವೂ ಕೂಡ ಆಗುತ್ತೆ. ಗೋವುಗಳು ಕೂಡ ಚೆನ್ನಾಗಿ ಹಾಲನ್ನು ಹಿಂಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಚಿಂತಿಸಬಹುದು ಅಂತ ಶಾಸ್ತ್ರ ಹೇಳುತ್ತಾ, ಇನ್ನು ಸಸ್ಯಾಧಿಪತಿಯಾಗಿರ್ತಕ್ಕಂಥವನೇ ಶುಕ್ರಗ್ರಹನ ಆಗಿರ್ತಾನೆ. ಅಂತಹ ಸಸ್ಯಾಧಿಪತಿಯಾಗಿರ್ತಕ್ಕಂಥ ಒಂದು ಶುಕ್ರನ ಫಲವನ್ನು ಚಿಂತನೆಯನ್ನು ಮಾಡಿದ್ರೆ ನೋಡಿ, ಜಲಧಾನ್ಯಾನಿ ಸರ್ವಾಣಿ ಸ್ಥಳಧಾನ್ಯಾನಿ ಯಾನಿ ಚ ಪಾಂಡುಭೂಮಿಸ್ತು ಫಲಿತ ಶುಕ್ರೇ ಸಸ್ಯಾಧಿಪೇ ಸತಿ. ಶುಕ್ರೇ ಸಸ್ಯಾಧಿಪೇ ಸತಿ, ಶುಕ್ರನೇ ಸಸ್ಯಾಧಿಪತಿ ಆಗ್ತಕ್ಕಂಥದ್ರಿಂದ ನೋಡಿ, ಕುಷ್ಕಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಿ ಆಗುತ್ತೆ. ಅರ್ಥಾತ್ ಎಷ್ಟೋ ಕುಷ್ಕಿ ಅಂತಂದರೆ ಬರಡು ಭೂಮಿ ಅಥವಾ ಗದ್ದೆ ಇತ್ಯಾದಿಗಳಿಗೆ ಕುಷ್ಕಿ ಅಂತ ಹೇಳ್ತಾರೆ. ಅಂತಹ ಗದ್ದೆಗಳಲ್ಲಿ ಬೆಳೆಯತಕ್ಕಂತಹ ಬೆಳೆಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಕಾಣಬಹುದು. ಹೆಚ್ಚಾಗಿ ನಾವು ಕರ್ನಾಟಕ ಪ್ರಾಂತ್ಯದಲ್ಲಿ ನಾವು ನೋಡಿದ್ರೆ ಈ ಜೋಳ ಇತ್ಯಾದಿಗಳೆಲ್ಲವೂ ಕೂಡ ಬೆಳೆಯತಕ್ಕಂಥದ್ದು ಅಥವಾ ಈ ರೀತಿಯಾಗಿರತಕ್ಕಂತಹ ಒಂದು ಭೂಮಿ ಇರತಕ್ಕಂಥದ್ದೇ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಉತ್ತರ ಕರ್ನಾಟಕದ ಕಡೆ ಕಪ್ಪು ಮಣ್ಣಾಗಿರುತ್ತೆ. ಅಂತಹ ಕಪ್ಪು ಮಣ್ಣಿನ ಭೂಮಿಯಲ್ಲಿ ಬೆಳೆಯತಕ್ಕಂತಹ ಫಸಲುಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುವಂತಹ ಒಂದು ಸಾಧ್ಯತೆಗಳನ್ನು ಸಸ್ಯಾಧಿಪತಿಯಾಗಿರತಕ್ಕಂತಹ ಶುಕ್ರನಿಂದ ಚಿಂತಿಸಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಬುಧಸ್ಯ ಧಾನ್ಯಾಧಿಪತಿತ್ವ ಫಲಂ, ಬುಧನು ಧಾನ್ಯಾಧಿಪತಿಯಾಗ್ತಕ್ಕಂಥದ್ರಿಂದ ಫಲ ಏನು ಅಂತ ಚಿಂತನೆಯನ್ನು ಮಾಡಿದ್ರೆ, ಮಧ್ಯವೃಷ್ಟಿರ್ಮಂದ ಸಸ್ಯಂ ಮೇಘವಾತೇನ ಪೀಡಿತ ತ್ರಾಸಃ ಸರ್ವನರಾಣಾಂಚ ಬುಧ ಧಾನ್ಯಾಧಿಪೇ ಸತಿ. ಬುಧನು ಧಾನ್ಯಾಧಿಪತಿಯಾಗ್ತಕ್ಕಂಥದ್ರಿಂದ ನೋಡಿ, ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗಬಹುದು, ಗಾಳಿ ಬಡಿತವು ಕೂಡ ಹೆಚ್ಚಾಗಿರಬಹುದು. ಇನ್ನು ಜನ ಮನಸ್ಸಿನಲ್ಲಿ ಕ್ಷಾಮಭೀತಿಯಿಂದ ಬಳಲ್ತಕ್ಕಂಥ ಒಂದು ಚಿಂತನೆಯನ್ನು ಈ ಒಂದು ಫಲದಿಂದ ಮಾಡಬಹುದು ಹೇಳ್ತಕ್ಕಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಇನ್ನು ಚಂದ್ರನು ಅರ್ಘಾಧಿಪನ ಆಗ್ತಕ್ಕಂಥ ಒಂದು ಚಂದ್ರನಿಂದ ಫಲವನ್ನು ನೋಡಲಿಕ್ಕೆ ಹೊರಟ್ರೆ ನಾವು ನೋಡಿ, ಸುವೃಷ್ಟಿ ಸರ್ವಸಸ್ಯಾನಾಂ ಅಭಿವೃದ್ಧಿಶ್ಚ ಜಾಯತೆ ಮಹತಿ ಚಾರ್ಘವೃದ್ಧಿ ಸ್ಯಾತ್ ಚಂದ್ರೇ ಚಾರ್ಘಾಧಿಪೇ ಸತಿ. ಚಂದ್ರನು ಅರ್ಘಾಧಿಪನಾಗ್ತಕ್ಕಂಥದ್ರಿಂದ ನೋಡಿ, ಸುವೃಷ್ಟಿಯು ಸಸ್ಯವೃದ್ಧಿಯು ಉಂಟಾಗುತ್ತೆ. ಇನ್ನು ಪದಾರ್ಥಗಳಿಗೆ ಬೆಲೆಯು ಕಡಿಮೆ ಆಗ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಚಂದ್ರಸ್ಯ ಮೇಘಾಧಿಪತಿತ್ವ ಫಲ, ಚಂದ್ರನೇ ಮೇಘಾಧಿಪತಿಯಾಗ್ತಕ್ಕಂಥದ್ರಿಂದ ನೋಡಿ ಫಲ ಏನು ಅಂತಂದರೆ, ಸುವೃಷ್ಟಿ ಸರ್ವದೇಶೇಷು ಫಲಿತ ಧಾನ್ಯಜಾತಯ ಬಹುಕ್ಷೀರ ಪ್ರದಾಗಾವ ಚಂದ್ರೇ ಮೇಘಾಧಿಪೇ ಸತಿ. ಚಂದ್ರನೇ ಮೇಘಾಧಿಪತಿಯಾಗ್ತಕ್ಕಂಥದ್ರಿಂದ, ಮೋಡಗಳಿಗೆ ಅಧಿಪತಿಯೇ ಚಂದ್ರನಾಗ್ತಕ್ಕಂಥದ್ರಿಂದ ಫಲ ಏನಪ್ಪ ಅಂತ ನೋಡಿದರೆ, ದೇಶದಲ್ಲಿ ಸುವೃಷ್ಟಿಯಿಂದಾಗಿ ಧಾನ್ಯಗಳು ಚೆನ್ನಾಗಿ ಫಲವನ್ನು ಸೂಸುತ್ತೆ. ಅರ್ಥಾತ್ ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಗೋವುಗಳು ಕೂಡ ಅಷ್ಟೇ ಚೆನ್ನಾಗಿ ಹಾಲನ್ನು ಕೊಡ್ತಕ್ಕಂಥದ್ದು, ಗೋಸಂಪತ್ತು ಚೆನ್ನಾಗಿ ವೃದ್ಧಿಯಾಗುತ್ತೆ. ಅಥವಾ ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥವರಿಗೆ ಈ ಒಂದು ಸಂವತ್ಸರದಲ್ಲಿ ಅತ್ಯಂತ ಒಂದು ಒಳ್ಳೆಯ ಲಾಭಾಂಶವನ್ನು ಅವರು ಗಳಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತನೆಯನ್ನು ಮಾಡಬಹುದು. ಯಾವಾಗ ಮೇಘಾಧಿಪತಿಯೂ ಆಗಿರತಕ್ಕಂಥವನೇ ಚಂದ್ರನಾಗಿರತಕ್ಕಂಥದ್ರಿಂದ ಈ ರೀತಿಯಾಗಿರತಕ್ಕಂಥ ಒಂದು ಫಲವನ್ನು ಚಿಂತನೆಯನ್ನು ಮಾಡಬಹುದು. ಇನ್ನು ರವಿಯು
ರಸಾಧಿಪತಿಯಾಗ್ತಕ್ಕಂಥದ್ರಿಂದ ಫಲವೇನು ಅಂತ ನೋಡಿದಾಗ ನೋಡಿ, ಚಂದನ ಕುಂಕುಮ ಗುಗ್ಗುಳ ತಿಲತೈಲೇರಂಡ ಮುಖ್ಯಾನಿ ಪ್ರಚುರಾಶ್ಚರಸಾಹ್ಯತುಲಂ ರಸನಾಥೇ ಭಾಸ್ಕರೇ ಸತತಂ. ಭಾಸ್ಕರ ಅಂತಂದರೆ ರವಿ. ರವಿಯು ಈ ಒಂದು ಸಂವತ್ಸರದಲ್ಲಿ ರಸಾಧಿಪನಾಗ್ತಾನೆ. ರಸಾಧಿಪತಿಯಾಗಿರತಕ್ಕಂಥ ಒಂದು ರವಿಯಿಂದ ನೋಡಿ, ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮುಂತಾದಂತಹ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯೂ ಕೂಡ ಕಡಿಮೆಯಾಗುವಂತಹ ಒಂದು ಫಲವನ್ನು ಕೂಡ ಚಿಂತನೆಯನ್ನು ಮಾಡ್ತಾ, ಇನ್ನು ಗುರುವು ನೀರಸಾಧಿಪತಿತ್ವವನ್ನು ಹೊಂದತಕ್ಕಂಥ ಒಂದು ಫಲ ಏನು ಅಂತ ನೋಡಿದಾಗ ನೋಡಿ, ಹರಿದ್ರಾವರ್ಣ ವಸ್ತೂನಾಂ ವಸ್ತ್ರಾದೀನಾಂ ತಥೈವ ಚ ನೀರಸಾಧಿಪತೌ ಜೀವೇ ತಥಾ ವೃದ್ಧಿಸ್ತು ಜಾಯತೆ. ಗುರುವು ನೀರಸಾಧಿಪತಿಯಾಗ್ತಕ್ಕಂಥದ್ರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆಯು ಕಡಿಮೆ ಆಗುವಂತಹ ಒಂದು ಫಲವನ್ನು ಚಿಂತನೆಯನ್ನು ಮಾಡ್ತಾ, ಇದೇ ನವಾಧಿಪತಿಗಳ ನವನಾಯಕರ ಸಂವತ್ಸರ ಫಲವಾಗಿರುತ್ತೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಅಂತ ಹೇಳ್ತಾ, ಇನ್ನು ಪಂಚಾಂಗದಲ್ಲಿ ಹೇಳಿರತಕ್ಕಂಥ ಒಂದು ವಿಶೇಷವಾದಂತಹ ವಿವರಣೆಯನ್ನು ಕೊಡ್ತೇನೆ. ಯಾವ ರಾಶಿಯವರಿಗೆ ಆದಾಯ ಎಷ್ಟು, ವ್ಯಯ ಎಷ್ಟು, ಆಯವ್ಯಯ ಪಟ್ಟಿ ಅಂತ ನೀವು ಕೇಳಿರ್ತೀರಿ ಅಲ್ವೇ? ಹಾಗಿದ್ರಂತಹ ಆಯವ್ಯಯದ ಪಟ್ಟಿಯನ್ನು ತೆಗೆದುಕೊಂಡ್ರೆ ನೋಡಿ, ಮೇಷ ಮತ್ತು ವೃಶ್ಚಿಕ, ಈ ಮೇಷರಾಶಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ 11 ಆದಾಯದ ಒಂದು ಚಿಂತನೆಯನ್ನು ಹೇಳುತ್ತೆ. ಇನ್ನು 5 ವ್ಯಯ ಅಂತಂದರೆ ನಿಮಗೆ ಎಷ್ಟು ನೀವು ದುಡಿತೀರೋ ಅದರಲ್ಲಿ ಸಾಧಾರಣವಾಗಿ ಒಂದು 45% ಖರ್ಚಾಗುತ್ತೆ, ಇನ್ನು 55% ನಿಮಗೆ ಈ ಒಂದು ಸಂವತ್ಸರದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ಸೇವ್ ಆಗುತ್ತೆ ಹೇಳುವಂಥ ಒಂದು ಅರ್ಥ. 11 ಆದಾಯ, 5 ವ್ಯಯ, ಆರೋಗ್ಯ 0, ಇನ್ನು ಅನಾರೋಗ್ಯ 4 ಅಂತಂದರೆ ಆರೋಗ್ಯಕ್ಕಿಂತಲೂ ಕೂಡ ಅನಾರೋಗ್ಯದ ಸಂಭವದ ದಿನಗಳೇ ಹೆಚ್ಚಾಗಿರುತ್ತೆ. ಅಂತಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಈ ಒಂದು ರಾಶಿಯವರು, ಮೇಷ ಮತ್ತು ವೃಶ್ಚಿಕ ರಾಶಿಯವರು ಲಕ್ಷ್ಯ ವಹಿಸಬೇಕು ಅಂತ ಚಿಂತನೆಯನ್ನು ಮಾಡ್ಬೋದು. ಇನ್ನು ರಾಜಪೂಜಾ, ರಾಜಕೋಪ ಅಂತಂದರೆ ಸಮಾಜದಲ್ಲಿ ಗೌರವಪೂರ್ಣವಾಗಿ ನಿಮ್ಮನ್ನು ಕಾಣತಕ್ಕಂಥ ಒಂದು ವ್ಯವಸ್ಥೆ 4 ಆದರೆ, ಇನ್ನು ಅದರಲ್ಲಿ 2 ಅರ್ಧ ಭಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅಗೌರವವನ್ನು ಕೂಡ ಈ ಒಂದು ಸಂವತ್ಸರದಲ್ಲಿ ಚಿಂತಿಸ್ತಕ್ಕಂಥದ್ದು. ಹಾಗಾಗಿ ಅಗೌರವಕ್ಕಿಂತಲೂ ಕೂಡ ಈ ಒಂದು ಸಂವತ್ಸರದಲ್ಲಿ ಗೌರವಾದಿಗಳೇ ಹೆಚ್ಚಾಗಿರುತ್ತೆ ಅಂತ ಚಿಂತನೆಯನ್ನು ಮಾಡಬಹುದು. ಸುಖ 6, ದುಃಖ 3, ಅರ್ಥಾತ್ ದುಃಖಕ್ಕಿಂತಲೂ ಕೂಡ ಸುಖದ ದಿನಗಳನ್ನೇ ಈ ಒಂದು ಸಂವತ್ಸರದಲ್ಲಿ 2 ಪಟ್ಟಾಗಿ ನೋಡಬಹುದು. ಇದನ್ನು ಆಯವ್ಯಯವಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ, ಇನ್ನು ವೃಷಭ ಮತ್ತು ತುಲಾ ರಾಶಿಯವರಿಗೆ ಆಯವ್ಯಯಗಳು ಹೇಗಿದೆ ನೋಡಿ. 5 ಆದಾಯ, 14 ವ್ಯಯ ಅಂತಂದರೆ ನೀವು ಎಷ್ಟು ದುಡಿತೀರೋ ಅದರ 3 ಪಟ್ಟು ಖರ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಈ ಒಂದು ಸಂವತ್ಸರದಲ್ಲಿ. ಇನ್ನು 4 ಆರೋಗ್ಯ, 5 ಅನಾರೋಗ್ಯ, 3 ರಾಜಪೂಜಾ, ಇನ್ನು 5 ರಾಜಕೋಪ, 6 ಸುಖ, 3 ದುಃಖ. ಅರ್ಥಾತ್ ಇದನ್ನು ಸರಿಯಾಗಿ ನೀವೇ ವಿಭಜನೆಯನ್ನು ಮಾಡಿಕೊಳ್ಳಿ. ಸಾಧಾರಣವಾಗಿ ಈ ಒಂದು ನಂಬರ್ಸನ್ನು ಹೇಳ್ತೇವೆ, ಅದರೊಳಗೆ ಸರಿಯಾಗಿ ಯಾವುದು ನಿಮ್ಮ ಜೀವನದಲ್ಲಿ ಸುಖವನ್ನು ಕೊಡುತ್ತೆ, ಯಾವುದು ಸ್ವಲ್ಪ ಮಟ್ಟಿಗೆ ದುಃಖವನ್ನು ಕೊಡುತ್ತೆ, ನೀವೇ ಯೋಚನೆಯನ್ನು ಮಾಡಿಕೊಳ್ಳಿ, ತರ್ಕ ಮಾಡಿಕೊಳ್ಳಿ ಅಂತ ನಿಮ್ಮ ಪಾಲಿಗೆ ಬಿಡ್ತಾ, ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ ವ್ಯಯಗಳ ಚಿಂತನೆಯನ್ನು ಈ ಒಂದು ಸಂವತ್ಸರದ ಪ್ರಕಾರವಾಗಿ ಮಾಡಿದರೆ ನೋಡಿ, ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯವು ಕೂಡ 6, ಇನ್ನು ರಾಜಪೂಜಾ 0, ರಾಜಕೋಪವು 5 ಆಗಿರುತ್ತೆ, ಇನ್ನು ಸುಖ 6, ದುಃಖ 3. ಇನ್ನು ಕರ್ಕಾಟಕ ರಾಶಿಯವರ ಚಿಂತನೆಯನ್ನು ಮಾಡಿದಾಗ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆಯವ್ಯಯದ ಚಿಂತನೆಯನ್ನು ಹೀಗೆ ಮಾಡುತ್ತೆ ಶಾಸ್ತ್ರ. ಪಂಚಾಂಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. 8 ಆದಾಯ, 2 ವ್ಯಯ, ಇನ್ನು ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಇದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರ ಆಯವ್ಯಯವನ್ನು ನೋಡಿದಾಗ ನೋಡಿ, ಸಿಂಹರಾಶಿಯವರಿಗೆ ಆದಾಯ 5, ವ್ಯಯವೂ ಕೂಡ 5. ಎಷ್ಟು ಈ ಒಂದು ಸಂವತ್ಸರದಲ್ಲಿ ನೀವು ಗಳಿಸ್ತೀರೋ ಅಷ್ಟೇ ಕಳ್ಕೊಳ್ತೀರಿ ಅಂತ ಅರ್ಥಾತ್ ಸೇವಿಂಗ್ಸ್ ಮಾಡ್ತಕ್ಕಂಥದ್ದು ಈ ಒಂದು ಸಂವತ್ಸರದಲ್ಲಿ ಕಷ್ಟ ಸಾಧ್ಯವಾದೀತು ಸಿಂಹರಾಶಿಯವರಿಗೆ. ಇನ್ನು ಆರೋಗ್ಯ 1, ಅನಾರೋಗ್ಯವೂ ಕೂಡ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇದು ಸಿಂಹರಾಶಿಯವರಿಗೆ
ಆಯವ್ಯಯ ಪಟ್ಟಿ ಆದರೆ ಇನ್ನು ಧನುರಾಶಿ ಮತ್ತು ಮೀನರಾಶಿಯವರಿಗೆ ನೋಡಿ, ಆಯವ್ಯಯವನ್ನು ನೋಡಿದಾಗ ಮೀನರಾಶಿಯವರಿಗೆ 14 ಆದಾಯ, 11 ವ್ಯಯ, 5 ಆರೋಗ್ಯ, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಇನ್ನು ಮಕರ ಮತ್ತು ಕುಂಭರಾಶಿಯವರ ಈ ಒಂದು ಸಂವತ್ಸರದ ಪರಾಭವನಾಮ ಸಂವತ್ಸರದ ಆಯವ್ಯಯವನ್ನು ಗ್ರಹಿಸಿದಾಗ ಆದಾಯ 2, ವ್ಯಯ 8. ಅರ್ಥಾತ್ ನಿಮ್ಮ ದುಡಿಮೆಗಿಂತಲೂ ಕೂಡ ಖರ್ಚು 4 ಪಟ್ಟು ಹೆಚ್ಚಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಕಡಿವಾಣ ಹಾಕ್ತಿರೋ ನೋಡಿ, ಅಥವಾ ಸ್ವಲ್ಪ ಮಟ್ಟಿಗೆ ಕಂಜೂಸ್ತನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಈ ಒಂದು ಸಂವತ್ಸರದಲ್ಲಿ. ಯಾಕೆಂದರೆ ಎಷ್ಟೇ ನೀವು ಕಷ್ಟಪಟ್ಟು ದುಡಿದ್ರೂ ಕೂಡ ಆ ದುಡಿದಿರತಕ್ಕಂಥ ಒಂದು ವ್ಯವಸ್ಥೆಗಿಂತಲೂ ಕೂಡ 4 ಪಟ್ಟು ಹೆಚ್ಚು ಖರ್ಚಾಗಬಹುದು ಅಂತ ಶಾಸ್ತ್ರದ ಪ್ರಕಾರವಾಗಿ ಒಂದು ಮಕರ ಮತ್ತು ಕುಂಭರಾಶಿಯವರಿಗೆ ಹೇಳ್ತಾ, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಹಾಗಾಗಿ ಈ 12 ರಾಶಿಗಳವರ ಆಯವ್ಯಯದ ಒಂದು ಕುರಿತಾಂತಹ ಒಂದು ಚಿತ್ರಣವನ್ನು ಶಾಸ್ತ್ರದ ಪ್ರಕಾರವಾಗಿ ಒಂದು ಪರಾಭವನಾಮ ಸಂವತ್ಸರದ ಫಲಾಫಲಗಳಲ್ಲಿ ಪಂಚಾಂಗ ಶ್ರವಣದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ಸೂಚನೆಯನ್ನು ಕೂಡ ನೀಡುತ್ತಾ, ಇನ್ನು ಈ ಒಂದು ಸಂವತ್ಸರದಲ್ಲಿ ನಮ್ಮ ಈ ಒಂದು ಭರತ ಭೂಮಿಗೆ, ಭಾರತ ದೇಶಕ್ಕೆ, ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಗೋಚರಿಸ್ತಕ್ಕಂಥ ಯಾವುದೇ ಗ್ರಹಣಾದಿಗಳು ಕೂಡ ಇಲ್ಲದೇ ಇರತಕ್ಕಂಥದ್ರಿಂದ ಈ ಒಂದು ಸಂವತ್ಸರದಲ್ಲಿ ಗ್ರಹಣಾಚರಣೆಯ ಒಂದು ಕ್ರಮಗಳು ಇರೋದಿಲ್ಲ ನಮ್ಮಲ್ಲಿ. ಈ ಒಂದು ಕರ್ನಾಟಕ ಪ್ರಾಂತ್ಯದಲ್ಲಿಯೋ ಅಥವಾ ಭಾರತದಲ್ಲಿಯೋ ಗ್ರಹಣದ ಗೋಚಾರವು ಈ ಒಂದು ಸಂವತ್ಸರದಲ್ಲಿ ಇರೋದಿಲ್ಲ ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಸಲಹೆಯನ್ನು ಕೊಡ್ತಾ, ಈ ಒಂದು ಸಂವತ್ಸರದಲ್ಲಿ ಯಾವ್ಯಾವ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸುತ್ತೆ ಇದು ಕೂಡ ಬಹಳವೇ ಮುಖ್ಯ. ಯಾಕೆಂದರೆ ಈ ಒಂದು ಸಂವತ್ಸರದಲ್ಲಿ ನೋಡಿ, ಪ್ರಧಾನವಾಗಿ 4 ಗ್ರಹಗಳು ಒಂದು ವರ್ಷದಲ್ಲಿ ತಮ್ಮ ಪಥವನ್ನು ಬದಲಾಯಿಸಿದರೆ ಸಂಪೂರ್ಣವಾಗಿ ಆ ಸಂವತ್ಸರದಲ್ಲಿ ಎಲ್ಲ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸಿದವು ಅಂತ ಅರ್ಥ. ಯಾಕೆಂದರೆ ವಿಶೇಷವಾಗಿ ಒಂದು ವರುಷದಲ್ಲಿ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ಒಂದು ಗ್ರಹ ಗುರುಗ್ರಹನಾಗಿರ್ತಾನೆ. ಅಂತಹ ಗುರುವು ಇದೇ ಜೂನ್ 1ರ ನಂತರದಲ್ಲಿ ಮಿಥುನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅರ್ಥಾತ್ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮುಕ್ಕಾಲು ಅಲ್ಲ, ಸಾಧಾರಣವಾಗಿ ಒಂದು 90% ಸಮಯ, ಅರ್ಥಾತ್ 90 ಭಾಗ ಸಮಯ ಗುರುವು ಈ ಒಂದು ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯಂತಹ ತನ್ನ ಉಚ್ಛ ರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಗ್ರಹನಾಗಿರ್ತಾನೆ. ಹಾಗಾಗಿ ಗುರುವು ಉಚ್ಛ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಫಲವನ್ನು ಈ ಒಂದು ಸಂವತ್ಸರದಲ್ಲಿ ಕಾಣಬಹುದು. ಇನ್ನು ಶನಿ ಪರಮಾತ್ಮನು ಈ 2.5 ವರ್ಷದಲ್ಲಿ ಒಂದು ಮನೆಯನ್ನು ಬದಲಾಯಿಸ್ತಕ್ಕಂಥದ್ರಿಂದ ಮೀನರಾಶಿಯಲ್ಲೇ ಈ ಒಂದು ಸಂವತ್ಸರದ ಪ್ರಾರಂಭದಿಂದಲೂ ಕೊನೆಯವರೆಗೂ ಕೂಡ ಮೀನರಾಶಿಯಲ್ಲಿಯೇ ಶನಿ ಪರಮಾತ್ಮನ ಒಂದು ಸಂಚಾರವಿರುತ್ತೆ ಈ ಒಂದು ಸಂವತ್ಸರದಲ್ಲಿ. ಇನ್ನು ರಾಹು ಮತ್ತು ಕೇತು ಗ್ರಹಗಳು ಹೆಚ್ಚಾಗಿ 18 ತಿಂಗಳಿಗೊಮ್ಮೆ ಈ ಗ್ರಹಗಳು ತಮ್ಮ ಪಥವನ್ನು, ರಾಶಿಯನ್ನು ಬದಲಾಯಿಸ್ತಾರೆ. ಹೇಗೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೇವೆ, ವಿಮುಖವಾಗಿ ಸಂಚರಿಸ್ತಾರೆ. ಹಾಗಾಗಿ ಈ ರಾಹು ಮತ್ತು ಕೇತು ಗ್ರಹಗಳ ಒಂದು ಸಂಚಾರ ಯಾವ ಮನೆಯಲ್ಲಿರುತ್ತೆ ಅಂತಂದರೆ ನೋಡಿ, ಈಗ ಸಾಧಾರಣವಾಗಿ ಡಿಸೆಂಬರ್ ತಿಂಗಳವರೆಗೆ ರಾಹು ಮತ್ತು ಕೇತು ಸಂಚಾರವಿರತಕ್ಕಂಥದ್ದು ಈ ಕುಂಭರಾಶಿಯಲ್ಲಿ ರಾಹು, ಅದೇ ಪ್ರಕಾರವಾಗಿ ಸರಿಯಾಗಿ ಸಪ್ತಮ ರಾಶಿಯ ಅಂತಹ ಸಿಂಹರಾಶಿಯಲ್ಲಿ ಕೇತು ಸಂಚಾರವಿರುತ್ತೆ. ಡಿಸೆಂಬರ್ ನಂತರದಲ್ಲಿ ಅರ್ಥಾತ್ ಫಾಲ್ಗುಣ ಮಾಸದ ಕೊನೆಯ ಭಾಗದವರೆಗೆ, ಅರ್ಥಾತ್ ಸಾಧಾರಣವಾಗಿ ಮುಂದಿನ ವರ್ಷ ಏಪ್ರಿಲ್ 26-27ಕ್ಕೆ ಪುನಃ ಸಂವತ್ಸರ ಬದಲಾವಣೆಯನ್ನು ಹೊಂದುತ್ತೆ. ಅಲ್ಲಿಯವರೆಗೂ ಕೂಡ ಆ ರಾಹುಕೇತುವಿನ ಸಂಚಾರವಿರತಕ್ಕಂಥದ್ದು. ರಾಹುವು ವಿಮುಖವಾಗಿ ಸಂಚರಿಸಿ ಮಕರ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಈ ಪರಾಭವನಾಮ ಸಂವತ್ಸರದಲ್ಲಿ ಡಿಸೆಂಬರಿಂದ ಏಪ್ರಿಲ್ ತಿಂಗಳವರೆಗೂ ಕೂಡ ಆ ರಾಶಿಯಲ್ಲಿ ಸಂಚರಿಸ್ತಾ ಇದ್ದರೆ, ಅದೇ ಪ್ರಕಾರವಾಗಿ ಕೇತುಗ್ರಹನು ಕರ್ಕಾಟಕ ರಾಶಿಯನ್ನು ಕೂಡ ಪ್ರವೇಶ ಮಾಡಲಿಕ್ಕಿದ್ದಾನೆ.